ನಮಸ್ಕಾರ ಸ್ನೇಹಿತರೆ. ಜ್ಯೋತಿರ್ಲಿಂಗ ಅಂದರೇನು? ಮಲ್ಲಿಕಾರ್ಜುನ ಅನ್ನೋ ಹೆಸರು ಶಿವನಿಗೆ ಅದೇಗೆ ಬಂತು? ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಮಹತ್ವವೇನು? ಈ ದೇವಸ್ಥಾನ ಆಂಧ್ರ ಪ್ರದೇಶದಲ್ಲಿ ಇದ್ದರೂ ಕರ್ನಾಟಕದ ಭಕ್ತರೇ ಯಾಕೆ ಜಾಸ್ತಿ? ಇಂತಹ ಹಲವಾರು ಕುತೂಹಲಗಳನ್ನು ಹೊಂದಿರುವ ಪುಣ್ಯ ಕ್ಷೇತ್ರವೇ ಶ್ರೀಶೈಲ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಶ್ರೀಶೈಲ ಜ್ಯೋತಿರ್ಲಿಂಗ ಹಿಂದೆ ಇರುವ ಹಲವಾರು ಕುತೂಹಲಕಾರಿ ವಿಷಯಗಳನ್ನ ಹೇಳೋಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀಲಕಂಠ, ಶಂಕರ, ಪರಮಾತ್ಮ, ಕರುಣಾಸಾಗರ, ಭೋಲೆನಾಥ ಸರ್ವರ ಮನದಲ್ಲಿ ನೆಲೆಸಿರುವ ಪರಮಾತ್ಮನಾಗಿದ್ದಾನೆ. ಶಿವ ಅತಿ ಭಕ್ತಿ ಹಾಗೂ ಶ್ರದ್ಧೆಯಿಂದ ಪೂಜಿಸಲ್ಪಡುವ ಮಹಾದೇವನಾಗಿದ್ದಾನೆ. ಶಿವನಿಗಾಗಿ ಮುಡುಪಾದ ಅದೆಷ್ಟೋ ಅಸಂಖ್ಯಾತ ದೇವಾಲಯಗಳು ನಮ್ಮ ಭಾರತದಲ್ಲಿವೆ. ಇದೇ ರೀತಿ ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳು ಕೂಡ ಇವೆ. ಜೀವನದಲ್ಲಿ ಒಮ್ಮೆ ಆದರೂ ಈ ಜ್ಯೋತಿರ್ಲಿಂಗಗಳ ದರ್ಶನ ಪಡೆದರೆ ಸಕಲ ಪಾಪಗಳಿಂದ ಮುಕ್ತಿ ಹೊಂದಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳು ಸಾರುತ್ತವೆ. ಅಂತಹದೊಂದು ಶ್ರೇಷ್ಠ ಜ್ಯೋತಿರ್ಲಿಂಗ ಆಂಧ್ರ ಪ್ರದೇಶ ರಾಜ್ಯದ ಕರ್ನೂಲ್ನಲ್ಲಿದೆ. ಇದು ಜ್ಯೋತಿರ್ಲಿಂಗವಲ್ಲದೆ ಮಹಾಶಕ್ತಿ ಪೀಠ ಎಂದು ಕೂಡ ಹೆಸರುವಾಸಿಯಾಗಿದೆ. ಈ ದೇವಸ್ಥಾನದ ಪಕ್ಕದಲ್ಲೇ ಕೃಷ್ಣಾ ನದಿ ಆಳವಾದ ಕಣಿವೆಯಲ್ಲಿ ಹರಿಯುತ್ತದೆ. ಇದು ಶೈವರಿಗೂ ಹಾಗೂ ಕರುನಾಡಿನ ವೀರಶೈವರಿಗೂ ಮುಖ್ಯ ಯಾತ್ರಾ ಸ್ಥಳವಾಗಿದೆ. ಶ್ರೀಶೈಲ ಭಕ್ತರ ಹೃದಯದಲ್ಲಿ ಎಂದಿಗೂ ರಾರಾಜಿಸುತ್ತದೆ. ಶ್ರೀಶೈಲಕ್ಕೆ ಭೇಟಿ ಕೊಡುವುದರಲ್ಲಿ ಹೆಚ್ಚಿನವರು ನಮ್ಮ ಕರ್ನಾಟಕದವರೇ. ಇದಕ್ಕೆ 12ನೇ ಶತಮಾನದ ಪ್ರಭಾವ ಕಾರಣ. ಅಕ್ಕಮಹಾದೇವಿ, ಅಲ್ಲಮ ಪ್ರಭು, ಸಿದ್ದರಾಮೇಶ್ವರ, ಮಹಾಶರಣೆ ಮಲ್ಲಮ್ಮ, ಗುಡ್ಡಪುರದ ದಾನಮ್ಮ ಹೀಗೆ ಹಲವು ಶರಣರು ತಮ್ಮ ಆಧ್ಯಾತ್ಮ ಸಾಧನೆಗಾಗಿ ಶ್ರೀಶೈಲವನ್ನು ಆರಿಸಿಕೊಂಡಿದ್ದರು. ಇಂಥ ಶಿವಶರಣರ ಪ್ರಭಾವದಿಂದಲೇ ಕರ್ನಾಟಕದ ಭಕ್ತಾದಿಗಳು ಶ್ರೀಶೈಲಕ್ಕೆ ಹೆಚ್ಚಿಗೆ ಭೇಟಿ ಕೊಡುತ್ತಾರೆ. ಶ್ರೀಶೈಲ ಕರ್ನಾಟಕ ರಾಜ್ಯದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ, ಧಾರವಾಡದಿಂದ ಸುಮಾರು 578 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 533 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು ಕಲಬುರಗಿಯಿಂದ ಸುಮಾರು 365 ಕಿಲೋಮೀಟರ್ ದೂರದಲ್ಲಿದ್ದರೆ ಆಂಧ್ರ ಪ್ರದೇಶದ ಪ್ರಮುಖ ನಗರವಾದಂತಹ ಕರ್ನೂಲ್ನಿಂದ ಸುಮಾರು 180 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀಶೈಲಕ್ಕೆ ಹತ್ತಿರವಾದ ರೈಲ್ವೆ ನಿಲ್ದಾಣ ಅದು ಮಾರ್ಕಾಪುರ ರೈಲ್ವೆ ನಿಲ್ದಾಣವಾಗಿದೆ. ಅದು ಶ್ರೀಶೈಲದಿಂದ ಸುಮಾರು 81 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ನೀವು ಟ್ಯಾಕ್ಸಿ ಅಥವಾ ಬಸ್ಸುಗಳ ಮೂಲಕ ಶ್ರೀಶೈಲವನ್ನು ಆರಾಮವಾಗಿ ತಲುಪಬಹುದು. ಹಾಗೆ ಹತ್ತಿರದ ವಿಮಾನ ನಿಲ್ದಾಣ ಅಂದರೆ ಅದು ತೆಲಂಗಾಣ ರಾಜ್ಯದ ರಾಜಧಾನಿ ಹೈದರಾಬಾದ್ ಆಗಿದೆ. ಇದು ಶ್ರೀಶೈಲದಿಂದ ಸುಮಾರು 213 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀಶೈಲದಲ್ಲಿ ಉಳಿದುಕೊಳ್ಳಲು ನಿಮಗೆ ಹಲವಾರು ಯಾತ್ರಾ ನಿವಾಸಿಗಳು, ಛತ್ರಗಳು, ಹೋಟೆಲ್ಗಳು, ಲಾಡ್ಜ್ಗಳು ಎಲ್ಲ ತರಹದ ವ್ಯವಸ್ಥೆ ಕೂಡ ಇದೆ. ಹಾಗೆಯೇ ನಿಮಗೆ ಇಲ್ಲಿ ಪ್ರತಿನಿತ್ಯವೂ ಅನ್ನದಾಸೋಹದ ಕಾರ್ಯಕ್ರಮವೂ ಜರುಗುತ್ತದೆ. ಶಂಕರನ ಮಡದಿ ಪಾರ್ವತಿಯು ಶ್ರೀಶೈಲದಲ್ಲಿ ಭ್ರಮರಾಂಬ ದೇವಿಯಾಗಿ ನೆಲೆಸಿದ್ದು ಭಾರತದ 52 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಶ್ರೀಶೈಲದಲ್ಲಿ ಆರಾಧನೆಯಾಗುವುದು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭ್ರಮರಾಂಬ ದೇವಿ. ಮಲ್ಲಿಕಾರ್ಜುನ ಎಂಬುದು 2 ಪದದಿಂದ ಉಂಟಾಗಿದ್ದು ಮಲ್ಲಿಕಾ ಎಂದರೆ ಪಾರ್ವತಿಯ ದೇವಿಯ ಹೆಸರಾಗಿದೆ. ಹಾಗೆಯೇ ಅರ್ಜುನನೆಂದರೆ ಅದು ಶಿವನ ಹೆಸರಾಗಿದೆ. ಹೀಗೆ ಮಲ್ಲಿಕಾ ಹಾಗೂ ಅರ್ಜುನ ಸೇರಿಯೇ ಮಲ್ಲಿಕಾರ್ಜುನ ಸ್ವಾಮಿಯಾಗಿದ್ದು, ತಾಯಿ ಪಾರ್ವತಿ ದೇವಿಯು ಅರುಣಾಸುರ ಎಂಬ ರಾಕ್ಷಸನನ್ನು ಭ್ರಮರ ಎಂದರೆ ದುಂಬಿಯಾಗಿ ಬಂದು ಸಂಹಾರ ಮಾಡಿ ಭ್ರಮರಾಂಬಿಕೆಯಾಗಿ ಇಲ್ಲಿ ನೆಲೆಸಿದ್ದಾಳೆ. ಶ್ರೀಶೈಲದಲ್ಲಿ ನೆಲೆಸಿರುವ ಭ್ರಮರಮ್ಮ ದೇವಿ ಮಹಾಶಕ್ತಿಪೀಠವಾಗಿದೆ. ಸೂಕ್ತ ವಯಸ್ಸಿನಲ್ಲಿ ವಿವಾಹವಾಗದವರು, ಮಕ್ಕಳಿಲ್ಲದವರು, ಅನಾರೋಗ್ಯದಿಂದ ಬಳಲುತ್ತಿರುವರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತಾರೆ. ಶ್ರೀಶೈಲದಲ್ಲಿನ ಶಿವನ ಜ್ಯೋತಿರ್ಲಿಂಗದ ದೇವಸ್ಥಾನ ದ್ರೋಣಾಚಲ ಬೆಟ್ಟದ ಸಾಲಿನಲ್ಲಿ ಕಲ್ಲು ಬಂಡೆಗಳ ಬೆಟ್ಟದ ಮೇಲೆ ಇದೆ. ದೇವಸ್ಥಾನಕ್ಕೆ ಅನೇಕ ಮೆಟ್ಟಲುಗಳನ್ನು ಹತ್ತಿ ಹೋಗಬೇಕಾಗುತ್ತದೆ. 4 ಕಡೆಯಲ್ಲಿ ಎತ್ತರವಾದ ಗೋಡೆಗಳು ಹಾಗೂ 4 ಎತ್ತರದ ಗೋಪುರಗಳಿವೆ ಈ ದೇವಸ್ಥಾನಕ್ಕೆ. ಮೊದಲನೇ ವಿಶಾಲವಾದ ಪ್ರಕಾರದ ಆಚೆ 2ನೇ ಪ್ರಕಾರದಲ್ಲಿರುವ ಗರ್ಭಗುಡಿಗೆ ಬಂದರೆ ಶ್ರೀ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ದರ್ಶನವಾಗುತ್ತದೆ.
ಸ್ನೇಹಿತರೆ, ಶ್ರೀಶೈಲದಲ್ಲಿರುವ ಈ ಜ್ಯೋತಿರ್ಲಿಂಗ ಭಾರತದ 2ನೇ ಜ್ಯೋತಿರ್ಲಿಂಗವಾಗಿದೆ. ಮೊದಲನೆಯ ಜ್ಯೋತಿರ್ಲಿಂಗ ಗುಜರಾತ್ ರಾಜ್ಯದ ಸೋಮನಾಥವಾಗಿದೆ. ಈ ಜ್ಯೋತಿರ್ಲಿಂಗ ತುಂಬಾ ಚಿಕ್ಕದಾಗಿದ್ದರೂ ತುಂಬಾ ಪ್ರಭಾವಶಾಲಿಯಾಗಿದೆ. ಈ ದೇವಸ್ಥಾನದ ಆವರಣದಲ್ಲಿ 2 ಕೊಳಗಳಿವೆ. ಸುತ್ತಲೂ ಸಣ್ಣ ಸಣ್ಣ ಶಿವನ ದೇವಸ್ಥಾನಗಳಿವೆ. ದೇವಸ್ಥಾನದ ಎದುರುಗಡೆಯೇ ದೊಡ್ಡದಾದ ನಂದಿಯ ವಿಗ್ರಹವನ್ನು ನೀವು ಕಾಣಬಹುದು. ಶಿವರಾತ್ರಿಯ ವೇಳೆಯಲ್ಲಿ ಸಹಸ್ರಾರು ಭಕ್ತಾದಿಗಳು ಇಲ್ಲಿ ಸೇರುತ್ತಾರೆ. ಆಗ ಶಿವ ಮತ್ತು ಪಾರ್ವತಿಯರ ವಿವಾಹ ಮಹೋತ್ಸವ ಕೂಡ ನಡೆಯುತ್ತದೆ. ಈ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರೆ ಮಲ್ಲಿಕಾರ್ಜುನನು ಸಕಲ ಪಾಪಗಳನ್ನು ಪರಿಹಾರ ಮಾಡುತ್ತಾನೆಂದು ಇಲ್ಲಿನ ಭಕ್ತಾದಿಗಳಲ್ಲಿ ನಂಬಿಕೆಯಾಗಿದೆ. ಕನ್ನಡ ನಾಡಿನ ಶಿವಭಕ್ತೆಯೂ ಶರಣರು ವಚನಕಾರ್ತಿಯೂ ಆದ ಅಕ್ಕ ಮಹಾದೇವಿ ಸರ್ವಸಂಗ ಪರಿತ್ಯಾಗಿಯಾಗಿ ಚನ್ನ ಮಲ್ಲಿಕಾರ್ಜುನನ್ನೇ ತನ್ನ ಪತಿಯೆಂದು ಆರಿಸುತ್ತಾ ಶ್ರೀಶೈಲಕ್ಕೆ ಬಂದು ಕದಳಿ ವನದಲ್ಲಿ ಶಿವನಲ್ಲಿ ಐಕ್ಯಲಾಗುತ್ತಾಳೆ ಎಂದು ಇತಿಹಾಸ ಸಾರುತ್ತದೆ. ಸ್ವಲ್ಪ ದೂರದಲ್ಲಿಯೇ ಅಕ್ಕ ಮಹಾದೇವಿಯ ಗುಹೆ ಉಂಟು. ಇಲ್ಲಿಗೆ ಹೋಗಲು ದೋಣಿಯ ವ್ಯವಸ್ಥೆ ಕೂಡ ಇದೆ. ಶರಣ ಶ್ರೇಷ್ಠರಾದ ಅಲ್ಲಮ ಪ್ರಭುಗಳು ಕೂಡ ಶ್ರೀಶೈಲದಲ್ಲಿ ಇದ್ದರೆಂದು ಹೇಳಲಾಗುತ್ತದೆ. ಹಿಂದೆ ಶಿವ ಮತ್ತು ಪಾರ್ವತಿಯರು ತಮ್ಮ ಮಕ್ಕಳಾದ ಗಣೇಶ ಕಾರ್ತಿಕರಿಗೆ ವಿವಾಹ ಮಾಡಲು ನಿಶ್ಚಯಿಸುತ್ತಾರೆ. ವಧುಗಳಾದ ಸಿದ್ಧಿ ಮತ್ತು ಬುದ್ಧಿಯನ್ನು ವಿವಾಹ ಮಾಡಲು ನಿಶ್ಚಯಿಸಿದರು. ಅವರನ್ನು ಯಾರಿಗೆ ವಿವಾಹ ಮಾಡಬೇಕೆಂದು ಪರೀಕ್ಷಿಸಲು ಒಂದು ಪಣವನ್ನು ಇಡುತ್ತಾರೆ. ಈ ಜಗತ್ತನ್ನು ಯಾರು ಮೊದಲು ಸುತ್ತಿ ಹಾಕಿ ಬರುತ್ತಾರೋ ಅವರಿಗೆ ವಿವಾಹ ಮಾಡುವುದಾಗಿ ನಿರ್ಧರಿಸುತ್ತಾರೆ. ಕಾರ್ತಿಕೇಯನು ಅವನ ವಾಹನ ನವಿಲಿನ ಮೇಲೆ ಹತ್ತಿ ಜಗತ್ತನ್ನು ಸುತ್ತಿ ಬರಲು ಹೊರಡುತ್ತಾನೆ. ಆದರೆ ಗಣೇಶನು ಶಿವ ಪಾರ್ವತಿಯರೇ ಜಗತ್ತಿನ ಸ್ವರೂಪವೆಂದು ಹೇಳಿ ಅವರನ್ನೇ ಒಂದು ಸುತ್ತು ಹಾಕಿ ಕುಳಿತುಕೊಳ್ಳುತ್ತಾನೆ. ಅದನ್ನೇ ಒಪ್ಪಿದ ಶಿವ ಪಾರ್ವತಿಯರು ಗಣೇಶನಿಗೆ ಸಿದ್ಧಿ ಮತ್ತು ಬುದ್ಧಿಯನ್ನು ಕೊಟ್ಟು ವಿವಾಹ ಮಾಡುತ್ತಾರೆ. ಕಾರ್ತಿಕೇಯನು ಜಗವನ್ನು ಪ್ರದಕ್ಷಿಣೆ ಮಾಡಿ ಬಂದು ಇದನ್ನು ನೋಡಿ ಸಿಟ್ಟಾಗಿ ಕೈಲಾಸವನ್ನು ಬಿಟ್ಟು ಬಂದು ಶ್ರೀಶೈಲ ಪರ್ವತಕ್ಕೆ ಬಂದು ನೆಲೆಸುತ್ತಾನೆ. ಶಿವ ಪಾರ್ವತಿಯರು ಅವನನ್ನು ಹಿಂಬಾಲಿಸಿ ಬಂದು ಅವನಿಗೆ ಸಮಾಧಾನ ಮಾಡಲು ನೋಡಿದರೆ ಕಾರ್ತಿಕೇಯನು ಒಪ್ಪದೆ ಬೇರೆ ಪರ್ವತಕ್ಕೆ ಹೋಗಲು ಹವಣಿಸುತ್ತಾನೆ. ಆಗ ದೇವತೆಗಳು ಹಾಗೂ ಕುಮಾರನು ಶಿವ ಪಾರ್ವತಿಯರು ಅಲ್ಲಿಗೆ ನೆಲೆಸಬೇಕೆಂದು ಕೋರುತ್ತಾನೆ. ಅಂತೆಯೇ ಕಾರ್ತಿಕೇಯ ಶಿವ ಪಾರ್ವತಿಯರು ಅಲ್ಲಿಗೆ ಶ್ರೀಶೈಲಕ್ಕೆ ಬಂದು ಇಲ್ಲಿ ನೆಲೆಸುತ್ತಾರೆ. ಇದೇ ಕಾರಣ ಶ್ರೀಶೈಲ ಎಂದ ಹೆಸರು ಕೂಡ ಬಂತೆಂದು ಇಲ್ಲಿನ ಇತಿಹಾಸ ಸಾರುತ್ತದೆ.